ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಇದುವರೆಗೆ ಹಲವಾರು ಮ್ಯಾಚ್ಗಳ ಪ್ರಿವ್ಯೂವನ್ನು ಕೊಟ್ಟಿರ್ಬೋದು, ರಿವ್ಯೂವನ್ನು ಮಾಡಿರ್ಬೋದು ಮ್ಯಾಚ್ ಆದಮೇಲೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಒಂದು ರಿವ್ಯೂ ವಿಡಿಯೋದಲ್ಲಿ ಎಲ್ಲಿಂದ ಆರಂಭ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಿಲ್ಲ. ಯಾಕಂದರೆ ಅಂಥ ಒಂದು ಸಂಭ್ರಮ. ಲಿಟ್ರಲಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಕಾರಣ ಆಲ್ಮೋಸ್ಟ್ 2 ಗಂಟೆವರೆಗೂ ಕೂಡ ನಮ್ಮ ಲೈವ್ ಇತ್ತು. ಅದಾದಮೇಲೆ ಕೂಡ ಒಂದಷ್ಟು ಪ್ರೋಗ್ರಾಮ್ಗಳ ಪ್ರಿಪ್ರೇಷನ್, ಅದರ ಧ್ವನಿ ಎಲ್ಲವೂ ಕೂಡ ಇತ್ತು. ಸೊ ಬೆಳಗ್ಗೆ ಆದರೂ ಕೂಡ ಇನ್ನೂ ಏನಾಯಿತು ರಾತ್ರಿ ಆ ಸೆಲೆಬ್ರೇಷನ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಪ್ರತಿ ರೀಲ್ನಲ್ಲೂ ಕೂಡ ಬೆಂಗಳೂರಿನ ಪ್ರತಿ ಏರಿಯಾ ಸೆಲೆಬ್ರೇಷನ್ಗಳನ್ನು ನೋಡೋದು, ಇದೆಲ್ಲವೂ ಕೂಡ ಒಂಥರ ಈ 17 ವರ್ಷಗಳ ವೆಯ್ಟಿಂಗ್ ಇತ್ತಲ್ಲ, ಅದಕ್ಕೆ ಒಂದು ಉತ್ತರ ಅಂತ ಸಿಕ್ಕಿದೆ. ಯಾವುದೇ ಟೀಮ್ ಪ್ರಪಂಚದಲ್ಲಿ, ಮೇ ಬಿ ಯಾವುದೇ ಒಂದು ಲೀಗ್ ಕ್ರಿಕೆಟ್ನಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಡಿಸರ್ವಿಂಗ್ ಟೀಮ್ ಚಾಂಪಿಯನ್ ಆಗದೆ 3 ಬಾರಿ ಫೈನಲಿಗೆ ಬಂದು 4ನೇ ಬಾರಿ ಯಾವುದಿದ್ದಂಥ ಕುತೂಹಲ, ಇದೆಲ್ಲವೂ ಕೂಡ ಇಷ್ಟು ದಿನಗಳ ಫ್ರಸ್ಟ್ರೇಷನ್ ಇರ್ಬೋದು. ಭಾಳಷ್ಟು ಮಂದಿ ಕಿಂಡಲ್ ಮಾಡ್ತಿದ್ದಂಥ ಬೇರೆ ಬೇರೆ ಫ್ರಾಂಚೈಸಿಯ ಫ್ಯಾನ್ಸ್ ಇರ್ಬೋದು. ಕೆಲವೊಂದಷ್ಟು ಮಂದಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಕೆಲವರು 1% ಆಫ್ ಫ್ಯಾನ್ಸ್ ಅದನ್ನು ಬೇರೆ ರೀತಿಯಾಗಿ ನೋಡ್ತಾಯಿದ್ರು, ಟ್ರಾಲ್ ಮಾಡ್ತಾಯಿದ್ರು. ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ವಿಶೇಷವಾಗಿ ಈ ಟಾಸ್ ಯಾವಾಗ ನಾವು ಅಹಮದಾಬಾದ್ನಲ್ಲಿ ಸೋತ್ವಿ, ಆಗಲೇ ಒಂಥರ ಏನೋ ಒಂದು ನೆಗೆಟಿವ್ ಸೈನ್ ಆರಂಭ ಆಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ನಮಗೆ ಹಿನ್ನಡೆ ಆಗುತ್ತಾ ಅಂತ. ಸೊ ಅದಾದಮೇಲೆ ಬ್ಯಾಟಿಂಗ್ ಆರಂಭ ಮಾಡಿದಾಗ ಸಾಲ್ಟ್ ಔಟ್ ಆದಾಗಲೂ ಕೂಡ, ಯಾವತ್ತೂ ಸಾಲ್ಟ್ ಮತ್ತು ಕಿಂಗ್ ಇಬ್ಬರೂ ಕೂಡ, ಕೊಹ್ಲಿ ಒಳ್ಳೆ ಓಪನಿಂಗನ್ನು ಕೊಟ್ಟಂಥವ್ರು. ಬಟ್ ನಿನ್ನೆ ಅಂಥ ಒಂದು ಓಪನಿಂಗ್ ಸಿಗಲಿಲ್ಲ. ಸೊ ಆಗಲೂ ಕೂಡ ಟೆನ್ಷನ್ ಬಿಲ್ಡ್ ಆಗುತ್ತೆ. ಮಯಾಂಕ್ ಅಗರ್ವಾಲ್ ಬರ್ತಾರೆ, ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ಅವ್ರು ಹೋದ್ಮೇಲೆ ಪಟಿದಾರ್ ಬಂದಮೇಲೆ ಅಲ್ಲಿ ಒಂದಷ್ಟು ಆಟ ಅಲ್ಲಿ ಕೂಡ ಮುಂದುವರಿಯುತ್ತೆ. ಸೊ ಕೊನೆಯದಾಗಿ ಕೊಹ್ಲಿ ಔಟ್ ಆದಾಗಲೂ ಕೂಡ ನಮಗೆ ರನ್ ಸಾಕಾಗ್ತಾ ಇದೆಯಾ, ಎಲ್ಲೋ ಒಂದು ಕಡೆ ಪಿಚ್ಚಲ್ಲಿ 220, 230 ಒಂದು ವಿನ್ನಿಂಗ್ ಸ್ಕೋರ್, ಒಂದು ದೊಡ್ಡ ಸ್ಕೋರ್ ಅಂತ ಹೇಳಲಾಗಿತ್ತು, ಸೇಫ್ ಸ್ಕೋರ್ ಅಂತ. ಬಟ್ ನಾವು 200 ಆದರೂ ಕ್ರಾಸ್ ಮಾಡ್ತೀವ ಅನ್ನೋ ರೀತಿಯಾಗಿತ್ತು. ರೊಮ್ಯಾರೋ ಶೆಫರ್ಡ್ ಬಂದಾಗ ಎಕ್ಸ್ಪೆಕ್ಟೇಷನ್ ಡಬಲ್ ಆಗುತ್ತೆ. ಅವರಿಂದ ಏನಾದರೂ ಒಂದು ಬ್ಲಾಸ್ಟಿಂಗ್ ಇನ್ನಿಂಗ್ಸ್ ಬಂದರೆ, ಒಂದು ಬ್ಲೈಂಡರ್ ಬಂದರೆ 220 ಪಕ್ಕ ಅಂತ. ಬಟ್ ಕೊನೆಯದಾಗಿ ನಮಗೆ ಗಳಿಸೋಕ್ಕಾಗೋದು 200 ಆಗೋದಿಲ್ಲ. ಸೊ ಹಾಗಾಗಿ ಆ ಸ್ಕೋರನ್ನು ನೋಡಿದಾಗ ಖಂಡಿತ ಇದು ಟಫ್ ಆಗುತ್ತೆ ಅಂತ. ಬಟ್ ನಮಗಿದ್ದಂಥ ಒಂದೇ ವಿಶ್ವಾಸ ಏನು ಅಂತಂದರೆ, ಅವ್ರು ಬೌಲಿಂಗ್ ಮಾಡಬೇಕಾದ್ರೆ ಈ ಬ್ಯಾಕ್ ಆಫ್ ಲೆಂತ್ ಬಾಲ್ಗಳು, ಸ್ಲೋವರ್ ಒನ್ಗಳು ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಸೊ ನಾವು ಅದೇ ಒಂದು ಐಡಿಯಾವನ್ನು ಬಳಸ್ಕೊಂಡ್ರೆ ಖಂಡಿತ ಇದರಲ್ಲಿ ಏನೋ ಇದೆ ಪಿಚ್ಚಲ್ಲಿ. ಬೌಲರ್ಸ್ಗಳಿಗೆ ಕಂಪ್ಲೀಟ್ ಈ ಹಿಂದಿನ ಮ್ಯಾಚ್ಗಳನ್ನು ನೋಡಿದ್ರೆ ಕಂಪ್ಲೀಟ್ ಬ್ಯಾಟ್ಸ್ಮನ್ಗಳಿಗೆ ಫೇವರ್ ಆದಂಥ ಪಿಚ್ ಇತ್ತು. ಬಟ್ ಬೌಲರ್ಗಳಿಗೆ ಸ್ವಲ್ಪ ಇದೆ ಇದರಲ್ಲಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಒನ್ಸ್ ನಾವು ಬೌಲಿಂಗ್ ಮಾಡೋಕ್ಕೆ ಬಂದಾಗ ಪ್ರಭ್ಸಿಮ್ರನ್ ಹಾಗೆಯೇ ಪ್ರಿಯಾಂಶ್ ಇಬ್ಬರೂ ಕೂಡ ಕೊಟ್ಟಂಥ ಓಪನಿಂಗ್ ಪವರ್ ಪ್ಲೇನಲ್ಲಿ ಮತ್ತೆ ಒಂದು ಕಡೆ ಈ ಏನೇನು ನಾವು ಇಟ್ಕೊಂಡಿದ್ವಲ್ಲ ಒಂದಷ್ಟು ಹೋಪ್ಸ್ಗಳನ್ನು, ಅದನ್ನು ಕಡಿಮೆ ಮಾಡ್ತಾ ಬಂತು. ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅವರು. ಒಂದು ಕ್ಯಾಚ್ ಡ್ರಾಪ್ ಆಯಿತು. ಆಗಲೂ ಕೂಡ ನಾವೆಲ್ಲೋ ಬಾಡಿ ಲ್ಯಾಂಗ್ವೇಜ್, RCB ಪ್ಲೇಯರ್ಗಳ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಡ್ರಾಪ್ ಆಗಿತ್ತು, ಡೌನ್ ಆಗಿತ್ತು. ಆದರೆ ಒನ್ಸ್ ಫಸ್ಟ್ ವಿಕೆಟ್ ಬಿದ್ದ ಮೇಲೆ ಒಂದಾದ ಮೇಲೆ ಒಂದು ವಿಕೆಟ್ಗಳು ಬೀಳ್ತಾ ಹೋಯಿತು. ಇಂಗ್ಲೀಷ್ ಇದ್ದಾಗಲೂ ಕೂಡ, ಇಂಗ್ಲೀಷ್ ಇರೋ ತನಕ ಕೂಡ ಸಾಕಷ್ಟು ಟೆನ್ಷನ್ ಇತ್ತು. ಆದರೆ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಂತಂದರೆ ಶೆಫರ್ಡ್ ಅವರು ಶ್ರೇಯಸ್ ಅಯ್ಯರ್ನ ಔಟ್ ಮಾಡಿದ್ದು. ಎಡ್ಜ್ ಆಗಿ ಜಿತೇಶ್ ಶರ್ಮನ್ ಕ್ಯಾಚ್ ಹಿಡಿತಾರೆ. ಅಲ್ಲಿಗೆ ಮ್ಯಾಚ್ ನಮ್ಮ ಕಡೆ ಶಿಫ್ಟ್ ಆಗ್ತಾ ಇದೆ ಅಂತ ಒಂದು ಭರವಸೆ ಶುರುವಾಗಿದ್ದೆ ಶ್ರೇಯಸ್ ಅಯ್ಯರ್ ಔಟ್ ಆದಮೇಲೆ. ಸೊ ಅದಾದಮೇಲೆ ಒಂದೊಂದಾಗಿ ವಿಕೆಟ್ಗಳು ಹೋಗುತ್ತೆ. ಕೊನೆಯದಾಗಿ ಶಶಾಂಕ್ ವರ್ಗ್ ಬರುತ್ತೆ. ಶಶಾಂಕ್ ಇರೋ ತನಕ ಕೂಡ ಕೊನೆವರೆಗೂ ಕೂಡ ಮ್ಯಾಚ್ ಎಲ್ಲ ಒಂದು ಕಡೆ ಡ್ರಿಫ್ಟ್ ಆಗ್ತಾ ಅವ್ರ ಕಡೆ ಹೋಗುತ್ತಾ ಏನು ಅನ್ನೋದ್ರ ಬಗ್ಗೆ ಇತ್ತು. ಆದರೆ ಕೊನೆಯದಾಗಿ ಭುವನೇಶ್ವರ್ ಒಂದು 2 ವಿಕೆಟನ್ನು ಗಳಿಸ್ತಾರೆ. ಕೃನಾಲ್ ಪಾಂಡ್ಯ ವಿಶೇಷವಾಗಿ ಅವರಿಗೆ ಒಂದು ಕ್ರೆಡಿಟ್ ಕೊಡಲೇಬೇಕು. ಕೃನಾಲ್ ಪಾಂಡ್ಯ ಒಂದು RCB ವಿಡಿಯೋಲಿ ಹೇಳಿದರು, ಹೊರಗಡೆ ಬಂದಾಗ ಚೆನ್ನೈ ಬೀಟ್ ಮಾಡಿ ಹೊರಗಡೆ ಬಂದಾಗ ಅಭಿಮಾನಿಗಳ ಒಂದು ದೊಡ್ಡ ಸಮೂಹ ನೋಡಿ ಹೇಳ್ತಾರೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ, ಇವ್ರಿಗೋಸ್ಕರ ನಾವು ಕಪ್ ಗೆಲ್ಲೇಬೇಕು, ಜೀತ್ನಾ ಹಿ ಪಡೇಗ ಯಾರಂತ. ಸೊ ಅದನ್ನು ಉಳಿಸ್ಕೊಂಡಿದ್ದಾರೆ. 4 ಓವರ್ ಮಾಡಿದ್ದು 2 ವಿಕೆಟ್. ಅವರ ಎಕಾನಮಿ ಇದೆಯಲ್ಲ ಅದ್ಭುತವಾಗಿತ್ತು. ಸೊ ಪ್ರತಿಯೊಬ್ಬರು ಕೂಡ ಒಂದು ಟೈಮ್ ಬಂದಾಗ ಅವರವರ ಒಂದು ಪಾತ್ರ ಅಂತ ಬಂದಾಗ ನಿಭಾಯಿಸಿದ್ದಾರೆ. ಸೊ ಫೈನಲಿ ನಾವು ಗೆಲ್ತೀವಿ. ಕೊನೆಯ ಓವರ್, ಕೊನೆಯ ಬಾಲ್ ತನಕ ಕೂಡ ವಿರಾಟ್ ಕೊಹ್ಲಿ ಎಮೋಷ್ನಲ್ ಆಗಿದ್ದು, ಇಡೀ ಗ್ರೌಂಡ್ನಲ್ಲಿದ್ದಂಥ ವಾತಾವರಣ, ಇಡೀ ಬೆಂಗಳೂರು, ಒಂದು ವಿಡಿಯೋ ನೀವೆಲ್ಲರೂ ಕೂಡ ನೋಡಿರ್ತೀರ, ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ಕೂಡ ದೀಪಾವಳಿ ಹಬ್ಬದ ದಿವಸ ಕೂಡ ಅಷ್ಟು ಪಟಾಕಿ ನೋಡ್ತೇವೆ ಅಲ್ವೋ. ನೆನೆ ನಾವು ನೋಡಿದ್ವಿ ಪ್ರತಿ ಏರಿಯಾ. ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದ ಎಲ್ಲ ಕಡೆ, ಹೈದರಾಬಾದ್ನಲ್ಲಿ ವಿಶೇಷವಾಗಿ ನಮ್ಮಲ್ಲೇ ಇದ್ದು RCB ಸೋಲ್ಬೇಕು ಅಂತ ಇರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ನೆನ್ನೆ ಕೂಡ ಈಗ ಗೆದ್ದ ಮೇಲೂ ಕೂಡ ಒಳಗೊಳಗೆ ಉರ್ಕೊಳ್ತಿರುವಂಥ ಭಾಳಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದವರು. ಅಂಥದ್ರಲ್ಲಿ ದೂರದ ತಮಿಳ್ನಾಡಿನಲ್ಲಿ, ಹೈದರಾಬಾದ್ನಲ್ಲಿ ಅವ್ರು ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅವ್ರನ್ನ ನೋಡಿ ಇವ್ರು ಕಲಿಬೇಕು ಅಭಿಮಾನ ಅಂದರೆ ಏನು ಅನ್ನೋದನ್ನು. ಸೊ ಅದನ್ನು ನಾವು ನೆನ್ನೆ ಸಾಕ್ಷಿ ಆಯಿತು ನಮಗೆ. ಸೊ RCB ಏನು ಅದರ ಲಾಯಲ್ಟಿ ಆ್ಯಂಡ್ ರಾಯಲ್ಟಿ ಎರಡೂ ಕೂಡ ನಾವು ನೋಡಿದ್ವಿ ನೆನ್ನೆ. ಅದ್ಭುತವಾಗಿತ್ತು ಒಂದು ಮ್ಯಾಚ್. ಫೈನಲ್ ಹೇಗಿರಬೇಕು ಆ ರೀತಿಯಾದಂಥ ಒಂದು ಫೈನಲ್. ವಿಶೇಷ ಅಂತಂದರೆ AB ಡಿವಿಲಿಯರ್ಸ್ ಇದ್ದು, ಕ್ರಿಸ್ ಗೇಲ್ ಇದ್ದಿದ್ದು, ಅವರು ಕೂಡ ಜೊತೆ ಬಂದು ಟ್ರೋಫಿಯನ್ನು ಲಿಫ್ಟ್ ಮಾಡಿದ್ದು. ವಿರಾಟ್ ಕೊಹ್ಲಿ ಹಾಡಿದಂಥ ಮಾತು, ಅವ್ರು ಹೇಳಿದ್ದೇನಷ್ಟೇ, ನನಗೆ ಇಲ್ಲಿನ ಸೆಲೆಬ್ರೇಷನ್ ಒಂದು ಕಡೆ, ಬೆಂಗಳೂರಲ್ಲಿ ಹೇಗಿರ್ಬೋದು, ನನಗೆ ಯಾರೋ ವೀಡಿಯೋ ಕಳಿಸಿದ್ರು, ಪ್ರತಿ ಏರಿಯಾದಲ್ಲಿ ನಾವು ಗೆಲ್ತಿದ್ದ ಹಾಗೇ ಸೆಲೆಬ್ರೇಷನ್ ಇತ್ತು, ಪಟಾಕಿಗಳ ಚಿತ್ತಾರ ಇತ್ತು ಅಂತ. ಸೊ RCB ಫ್ಯಾನ್ಸ್ಗಳ
ಇಷ್ಟು ವರ್ಷಗಳ ಕಾಯುವಿಕೆ ಕನಸು ಎಲ್ಲವೂ ಕೂಡ ನನಸಾಗಿದೆ. ಮೊದಲ ಟೈಟಲ್ ನಮಗೆ 18ನೇ ವರ್ಷದಲ್ಲಿ ಬಂದಿರೋದು. ಸೊ ಈ ಸೆಲೆಬ್ರೇಷನ್ ನೆನೆಗೆ ಮುಕ್ತಾಯ ಆಗಲ್ಲ, ಭಾಳಷ್ಟು ದಿನಗಳ ಕಾಲ ನಡೆಯುತ್ತೆ, ಹಸಿರಾಗಿರುತ್ತೆ. ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು DK, ದಿನೇಶ್ ಕಾರ್ತಿಕ್ ಹಾಗೆ ಆ್ಯಂಡಿ ಫ್ಲಾರ್, ಓವರಾಲ್ ಸಪೋರ್ಟಿಂಗ್ ಸ್ಟಾಫ್. ಯಾಕಂದರೆ ಆರಂಭದಿಂದಲೇ ಇವರು ಒಂದು ಟೀಮ್ನ ಜೊತೆಯಾಗಿ ಆಡಿಸ್ಕೊಂಡ್ಬಂದರು. ರಜತ್ ಪಟ್ಟಿದಾರ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ಇಷ್ಟು ಕ್ಯಾಪ್ಟನ್ಗಳು ಬಂದರು, ರಾಹುಲ್ ದ್ರಾವಿಡ್ ಅವರಿಂದ ಹಿಡಿದು ವಿರಾಟ್ ಕೊಹ್ಲಿವರೆಗೆ, ಫಾಫ್ ಡ್ಯೂಪ್ಲೆಸಿವರೆಗೆ. ಆದರೆ ಯಾರಿಗೂ ಕೂಡ ಮಾಡೋಕ್ಕೆ ಸಾಧ್ಯವಾಗದಂಥ ಸಾಧನೆಯನ್ನು ಒಬ್ಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರುವಂಥ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಮಾಡಿ ತೋರಿಸಿದ್ರು. ಸೊ ಅವರ ಒಂದು ಕೈಯಲ್ಲಿ ಬರೆದಿತ್ತು, ಅದರ ಹಣೆಯಲ್ಲಿ ಬರೆದಿತ್ತು, ಕೈಯಲ್ಲಿ ಆ ಒಂದು ಪುಣ್ಯ ಇತ್ತು ಕಪ್ಪನ್ನು ಎತ್ತುವಂಥದ್ದು, ಅದನ್ನು ಪ್ರೂವ್ ಮಾಡಿದ್ರು. ಜೊತೆಗೆ ಅವ್ರು ಕಪ್ ಎತ್ತಿದ ಮೇಲೂ ಕೂಡ ಹೇಳಿದ್ದೊಂದೇ, ವಿರಾಟ್ ಕೊಹ್ಲಿ ಡಿಸರ್ವ್ ಮಾಡ್ತಾರೆ ಈ ಕಪ್ಪನ್ನು. ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದು ಒಂದು ಫ್ಯಾನ್ಸ್ಗೆ, ಒಂದು ವಿರಾಟ್ ಕೊಹ್ಲಿಗೆ, ಅವರಿಬ್ಬರಿಗೋಸ್ಕರನೇ. ಯಾಕಂದರೆ ಹೆಚ್ಚು ಡಿಸರ್ವ್ ಮಾಡಿದ್ದು ಈ ಅಭಿಮಾನಿಗಳು. ಸೋತಾಗಲೂ ಯಾವಾಗಲೂ ಕೂಡ ಅವಮಾನ ಆದಾಗಲೂ ಕೈ ಬಿಡದಂಥ ಫ್ಯಾನ್ಸ್. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಎಂತೆಂಥ ಆಫರ್ ಬಂದರೂ ಕೂಡ RCBಯನ್ನು ಬಿಟ್ಟು ಹೋಗದೆ ನಾನು ಇದೇ ಫ್ರಾಂಚೈಸಿ ಕೊನೆವರೆಗೂ ಆಡ್ತೀನಿ ಅಂತ ಅವರ ಆ ಒಂದು ನಿಯತ್ತು, ಆ ಲಾಯಲ್ಟಿ, ಅದೆರಡಕ್ಕೂ ಕೂಡ ನಾವು ಈ ಕಪ್ಪನ್ನು ಗೆದ್ದುಕೊಟ್ಟಿದ್ದೀವಿ ಅಥವಾ ಗೆದ್ದಿದ್ದೀವಿ ಅಂತ ಹೇಳಿದ್ರು. ಸೊ ಅಲ್ಟಿಮೇಟ್ಲಿ ನಮ್ಮೆಲ್ಲರ ಕನಸು ನನಸಾಗಿದೆ. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಹೇಗಿತ್ತು ಆ ಮೊಮೆಂಟ್, ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.